ಹೆಂಡತಿಯನ್ನು ಸಂತೋಷವಾಗಿರಿಸಲು ಗಂಡನಾದವ ಏನು ಮಾಡಬೇಕು? ಸ್ನೇಹಿತರೆ, ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಆಚಾರ್ಯ ಚಾಣಕ್ಯರು ತಮ್ಮ ನೀತಿ ಶಾಸ್ತ್ರದಲ್ಲಿ ಈ ಸೂತ್ರಗಳನ್ನು ತಿಳಿಸಿದ್ದಾರೆ. ಅವುಗಳು ಯಾವುವು ಎಂದು ನೋಡೋಣ ಬನ್ನಿ. ಆಚಾರ್ಯ ಚಾಲುಕ್ಯರ ಪ್ರಕಾರ ದಾಂಪತ್ಯ ಜೀವನದಲ್ಲಿ ಗಂಡ ಹೆಂಡತಿ ಸಂತೋಷವಾಗಿದ್ದರೆ ಆ ಸಂಬಂಧ ತುಂಬಾ ಸುಂದರವಾಗಿರುತ್ತದೆಯಂತೆ. ಪತಿ ಪತ್ನಿಯರ ನಡುವೆ ಮಧುರ ಬಾಂಧವ್ಯ ಗಟ್ಟಿಯಾಗಿರಬೇಕು. ವೈವಾಹಿಕ ಜೀವನದಲ್ಲಿ ಎಂದು ಜಗಳವಾಡಬಾರದು. ಹೆಂಡತಿಯೊಂದಿಗೆ ಪ್ರಾಮಾಣಿಕರಾಗಿರುವ ಜನರು ತಮ್ಮ ಸಂಬಂಧವನ್ನು ಎಂದಿಗೂ ಮುರಿದುಕೊಳ್ಳುವುದಿಲ್ಲ. ಗಂಡ ಹೆಂಡತಿಯನ್ನು ಗೌರವದಿಂದ ನಡೆಸಿಕೊಳ್ಳಬೇಕು. ಸಂಗಾತಿಯನ್ನು ಕಾಳಜಿಯಿಂದ ನಡೆಸಿಕೊಂಡರೆ ಅಂತಹ ಕುಟುಂಬ ಸುಖ ಸಂತೋಷದಿಂದ ಕೂಡಿರುತ್ತದೆ. ಪತ್ನಿಯು ಪತಿಯಲ್ಲಿ ತನ್ನ ತಂದೆಯನ್ನು ಕಾಣುತ್ತಾಳೆ. ತಂದೆ ತೋರುವ ಕಾಳಜಿಯಂತೆ ಪತಿ ಕೂಡ ತನ್ನನ್ನು ರಕ್ಷಿಸಬೇಕೆಂದು ನಿರೀಕ್ಷಿಸುತ್ತಾಳೆ. ಗಂಡ ಹೆಂಡತಿ ಪರಸ್ಪರ ಸ್ನೇಹಿತರಂತೆ ಆತ್ಮೀಯರಾಗಿ ಬದುಕಬೇಕು. ಹೀಗೆ ಮಾಡುವುದರಿಂದ ಪತಿ ಪತ್ನಿಯರ ಬಾಂಧವ್ಯ ಗಟ್ಟಿಯಾಗಿರುತ್ತದೆ. ನಿಮ್ಮ ಹೆಂಡತಿಯ ಮಾನಸಿಕ ಮತ್ತು ದೈಹಿಕ ಸಂತೋಷದ ಬಗ್ಗೆಯೂ ನೀವು ಗಮನ ಹರಿಸಬೇಕು. ಮನೆಯ ವಿಚಾರವನ್ನು ಮನೆಯಲ್ಲಿ ಮುಗಿಸಬೇಕು. ಮನೆಯ ರಹಸ್ಯವನ್ನು ಮೂರನೇ ವ್ಯಕ್ತಿಯವರೆಗೆ ಕೊಂಡೊಯ್ಯಬಾರದು. ಇದರಿಂದ ಗಂಡ ಹೆಂಡತಿ ನಡುವೆ ಜಗಳ ಉಂಟಾಗಬಹುದು. ನಾನು ಹೆಚ್ಚು ಎಂದು ಗಂಡ ಹೆಂಡತಿಯ ನಡುವೆ ಸ್ಪರ್ಧೆ ಇರಬಾರದು. ಒಂದು ಬಂಡಿಯ ಎರಡು ಚಕ್ರದಂತೆ ಬದುಕಬೇಕು. ಏರಿಳಿತಗಳು ಬಾರದಂತೆ ಒಂದೇ ರೀತಿ ಸಾಗಬೇಕು. ಕೆಲಸಗಳಲ್ಲಿ ಸ್ಪರ್ಧಿಗಳಾಗಬಾರದು. ಹೆಂಡತಿಯನ್ನು ಮನೆಯಲ್ಲಿರುವವರ ಮುಂದೆ ಗೌರವಿಸಬೇಕು. ಇಲ್ಲದಿದ್ದರೆ ಮನೆಯವರು ಕೂಡ ಗೌರವಿರುವುದಿಲ್ಲ. ನಿಜ ಅಲ್ವಾ? ಸ್ನೇಹಿತರೆ, ಕಾಮೆಂಟ್ ಮಾಡಿ. ಈ ಮಾಹಿತಿ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ. ಖಂಡಿತವಾಗಿಯೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.